ನಮಸ್ಕಾರ ಎಲ್ಲರಿಗೂ. ಕನ್ನಡಿಗ ನರ್ಸಿಂಗ್ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ವೈಟ್ ಬ್ಲಡ್ ಸೆಲ್ಸ್. ಇನ್ ಕೇಸ್ ನಿಮ್ಮ ಕೈಯಲ್ಲಿ ರಿಪೋರ್ಟ್ ಸಿಕ್ಕಿದಾಗ ವೈಟ್ ಬ್ಲಡ್ ಸೆಲ್ಸ್ ಏನು ಐಡೆಂಟಿಫೈ ಮಾಡಬೇಕು, ಯಾವ ನಂಬರ್ ನೋಡಬೇಕು, ಅದರಿಂದ ಏನು ಅರ್ಥ ಆಗುತ್ತೆ ಅನ್ನೋದನ್ನ ಕಲಿಯೋಣ. ಓಕೆ, ವೈಟ್ ಬ್ಲಡ್ ಸೆಲ್ಸ್ ಅಂದರೆ ಏನು? ವೈಟ್ ಬ್ಲಡ್ ಸೆಲ್ಸ್ ಪ್ರೊಟೆಕ್ಟ್ ದ ಬಾಡಿ ಅಗೇನ್ಸ್ಟ್ ಇನ್ಫೆಕ್ಷನ್. ಏನು ಮಾಡ್ತೈತಿ, ವೈಟ್ ಬ್ಲಡ್ ಸೆಲ್ಸ್ ಐತಿಲ್ಲ, ಪ್ರೊಟೆಕ್ಟ್ ಮಾಡುತ್ತೆ. ಯಾವುದಾದ್ರೂ ಇನ್ಫೆಕ್ಷನ್, ಯಾವುದಾದ್ರೂ ಫಾರಿನ್ ಬಾಡಿ ನಮ್ಮ ಬಾಡಿ ಒಳಗೆ ಎಂಟ್ರಿ ಆದ ಅದ್ರ ಜೊತೆ ಫೈಟ್ ಮಾಡಿ ಆ ಇನ್ಫೆಕ್ಷನ್ನ ಸಾಯಿಸತ್ರಿ. ಅದು ವೈಟ್ ಬ್ಲಡ್ ಸೆಲ್ಸ್ದ ಕೆಲಸ. ಓಕೆ, ವೈಟ್ ಬ್ಲಡ್ ಸೆಲ್ಸ್ ಪ್ರೊಟೆಕ್ಟ್ ದ ಬಾಡಿ ಅಗೇನ್ಸ್ಟ್ ಇನ್ಫೆಕ್ಷನ್. ಇಫ್ ಎನಿ ಇನ್ಫೆಕ್ಷನ್ ಡೆವಲಪ್ಸ್, ವೈಟ್ ಬ್ಲಡ್ ಸೆಲ್ಸ್ ಅಟ್ಯಾಕ್ ಆ್ಯಂಡ್ ಡಿಸ್ಟ್ರಾಯ್ ದ ಬ್ಯಾಕ್ಟೀರಿಯಾ, ವೈರಸ್ ಆರ್ ಅದರ್ ಆರ್ಗನೈಸೇಷನ್ ಕಾಸಿಂಗ್. ಯಾವುದೇ ಆಗಲಿ, ಬ್ಯಾಕ್ಟೀರಿಯಾ ಆಗಲಿ, ವೈರಸ್ ಆಗಲಿ, ಯಾವುದಾದ್ರೂ ವೈಟ್ ಬ್ಲಡ್ ಸೆಲ್ಸ್ ಏನು ಮಾಡುತ್ತೆ, ಅದ್ರ ಜೊತೆ ಫೈಟ್ ಮಾಡಿ ಅದನ್ನ ಡಿಸ್ಟ್ರಾಯ್ ಮಾಡುತ್ತೆ. ಇದು ವೈಟ್ ಬ್ಲಡ್ ಸೆಲ್ಸ್ದ ಕೆಲಸ. ಓಕೆ, ನೆಕ್ಸ್ಟ್ WBC ಆರ್ ದ ಬಿಗ್ಗರ್ ದೆನ್ ದ RBC ಬಟ್ ಪ್ಯೂರ್ ಇನ್ ನಂಬರ್. ಏನಾಗುತ್ತೆ, WBC ಐತಲ್ಲ ಸೈಜ್ ಒಳಗೆ RBC ಕಂಪೇರ್ ಮಾಡಿದ್ರೆ ಬಿಗ್ಗರ್ ಇರುತ್ತೆ ರೀ, ಬಟ್ ಏನು ಪ್ಯೂರ್ ನಂಬರ್. ಜಾಸ್ತಿ WBC ಬಾಡಿ ಒಳಗೆ ಸಿಗೋದಿಲ್ಲ ರೀ. WBC ಕಂಪೇರ್ ಮಾಡಿದ್ರೆ RBC ಜಾಸ್ತಿ ಬಾಡಿ ಒಳಗೆ ಇರುತ್ತೆ, ಬಟ್ WBC ಕಡಿಮೆ ಇರುತ್ತೆ. ಓಕೆ, ವೆನ್ ಪರ್ಸನ್ ಹ್ಯಾಸ್ ಅ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ದ ನಂಬರ್ ಆಫ್ WBC ರೈಸಸ್ ವೆರಿ ಕ್ವಿಕ್ಲಿ. ಹೇಳಿಲ್ಲ, ಯಾವುದೇ ಫಾರಿನ್ ಬಾಡಿ ನಮ್ಮ ಬಾಡಿ ಒಳಗೆ ಎಂಟ್ರಿ ಆದಪ್ಪ ಅಂತ, ಫಾರಿನ್ ಪಾರ್ಟಿಕಲ್ಸ್ ಎಂಟ್ರಿ ಆದಂತ ಇಮಿಡಿಯೇಟಾಗಿ WBC ಐತೆಲ್ಲ ಆ್ಯಕ್ಟಿವ್ ಆಗುತ್ತೆ. ಎದ್ರ ಸಲುವಾಗಿ ಫೈಟ್ ಮಾಡೋಕೆ ಒಳ್ಳೆ ಡಿಸ್ಟ್ರಾಯ್ ಮಾಡೋಕೆ ಇಮಿಡಿಯೇಟಾಗಿ ಆ್ಯಕ್ಟಿವ್ ಆಗುತ್ತೆ. ಓಕೆ, ನಿಮ್ಗೆ ಯಾರಿಗಾಗುತ್ತೆ RBC ರೆಡ್ ಬ್ಲಡ್ ಸೆಲ್ಸ್ ಬಗ್ಗೆ ಟಾಪಿಕ್ ಗೊತ್ತಿಲ್ಲಪ್ಪ ಅಂದರೆ ನಂದು ಪ್ರಿವಿಯಸ್ ಟಾಪಿಕ್ ಒಳಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೋಗಿ ನೋಡಿ. ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ RBC ಒಳಗೆ ಏನೇನು ಬರುತ್ತೆ ಅಂತ. ಓಕೆ, WBC ನಾರ್ಮಲ್ ವ್ಯಾಲ್ಯೂ ಏನಪ್ಪ ಅಂದರೆ 4000 to 11,000 ಸೆಲ್ಸ್ ಪರ್ ಮೈಕ್ರೋಲೀಟರ್. ನಾರ್ಮಲ್ ವ್ಯಾಲ್ಯೂ ಆಫ್ ದ WBC ಇಸ್ ದ 4000 to 11 ಸೆಲ್ಸ್ ಪರ್ ಮೈಕ್ರೋಲೀಟರ್. ಇನ್ ಕೇಸ್ ಈ WBC ಹೈ ಇತ್ತಂದ್ರೆ, ಇನ್ಕ್ರೀಸ್ ಇನ್ ನಂಬರ್ ಇತ್ತಂದ್ರೆ ಏನಾಗುತ್ತೆ, ಏನು ಇಂಡಿಕೇಟ್ ಮಾಡುತ್ತೆ? ಇಟ್ ಇಂಡಿಕೇಟ್ಸ್ ದ ಇನ್ಫೆಕ್ಷನ್, ಇನ್ಫ್ಲಮೇಷನ್ ಆರ್ ಸರ್ಟನ್ ಡಿಸೀಸಸ್ ಲೈಕ್ ಲ್ಯೂಕಿಮಿಯಾ. ಓಕೆ, ಇನ್ ಕೇಸ್ ಇದು 4000 to 11,000 ಇದ್ದಿದ್ದು 12,000 30,000 ಈ ಥರ ಇನ್ಕ್ರೀಸ್ ಆಗಿತ್ತು, ನಾರ್ಮಲ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಇತ್ತಂದ್ರೆ ಏನು ಇಂಡಿಕೇಟ್ ಮಾಡ್ತೈತೆ? ಇನ್ಫೆಕ್ಷನ್, ಇನ್ಫ್ಲಮೇಷನ್ ಆರ್ ಸರ್ಟನ್ ಡಿಸೀಸ್ ಲೈಕ್ ಲ್ಯೂಕಿಮಿಯಾ. ಇನ್ ಕೇಸ್ ಲೋ ಇತ್ತಂದ್ರೆ, ಅಲ್ಲ RBC ಕೌಂಟ್ ಏನಾದ್ರು ಲೋ ಇತ್ತಂದ್ರೆ, WBC ಕೌಂಟ್ ಲೋ ಇತ್ತಂದ್ರೆ ಏನೇನು ಇಂಡಿಕೇಟ್ ಮಾಡ್ತಾರೆ? ಸಜೆಸ್ಟ್ ದ ವೀಕೆಂಡ್ ಇಮ್ಯೂನ್ ಸಿಸ್ಟಮ್, ಬೋನ್ ಮ್ಯಾರೋ ಇಶ್ಯೂಸ್, ಡಿಸೀಸ್ ಲೈಕ್ HIV and AIDS. ಇದೇನು ಮಾಡ್ತಾರೆ, ನಮಗೆ ಇಮ್ಯೂನ್ ಸಿಸ್ಟಮ್ ವೀಕ್ ಐತೆ ಅಂತೇಳಿ ಸಜೆಸ್ಟ್ ಮಾಡ್ತಾರೆ. ಯಾಕ್ರಿ, ಯಾವ್ದಾದ್ರು ಫಾರಿನ್ ಬಾಡಿ ಎಂಟ್ರಿ ಆತಂದ್ರೆ ಫೈಟ್ ಮಾಡೋಕ್ಕೆ ಬೇಕು WBC. ಅದೆಲ್ಲ ಅಂದರೆ ಆಗೋದಿಲ್ಲ, ಅದಕ್ಕೆ ಇಮ್ಯೂನ್ ಸಿಸ್ಟಮ್ ವೀಕ್ ಐತೆ ಅಂತೇಳಿ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಅದ್ರೊಳಗೆ ಟೈಪ್ಸ್ ಯಾವ್ಯಾವು? ಟೈಪ್ಸ್ ಒಳಗೆ ನ್ಯೂಟ್ರೋಫಿಲ್ಸ್. ಫಸ್ಟ್ ಇಸ್ ನ್ಯೂಟ್ರೋಫಿಲ್ಸ್ ಏನಪ್ಪ? ಇಟ್ ಈಸ್ ಅ ಮೋಸ್ಟ್ ಕಾಮನ್ ಟೈಪ್ ಆಫ್ WBC ಆ್ಯಂಡ್ ಆರ್ ದ ಫಸ್ಟ್ ರೆಸ್ಪಾಂಡರ್ಸ್ ಟು ದ ಇನ್ಫೆಕ್ಷನ್, ಪರ್ಟಿಕ್ಯುಲರ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ನ್ಯೂಟ್ರೋಫಿಲ್ಸ್ ಐತಲ್ಲ, ಫಸ್ಟ್ ರೆಸ್ಪಾಂಡರ್. ಯಾವ್ದಾದ್ರು ಫಾರಿನ್ ಬಾಡಿ ಎಂಟ್ರಿ ಆತಪ್ಪ ಅಂದ್ರೆ ಅದು ಫಸ್ಟ್ ರೆಸ್ಪಾಂಡ್ ಮಾಡ್ತೀವಿ ನ್ಯೂಟ್ರೋಫಿಲ್ಸ್. ಪರ್ಟಿಕ್ಯುಲರ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ರಾತ್ ಅಂತ ಬಾಡಿ ಒಳಗತ್ತೆ ನ್ಯೂಟ್ರೋಫಿಲ್ಸ್ ಆ್ಯಕ್ಟಿವ್ ಆಗುತ್ತೆ. ನಾರ್ಮಲ್ ವ್ಯಾಲ್ಯೂ 40 to 30%. ಇನ್ ಕೇಸ್ ಐ ಇತ್ತಂದ್ರೆ ಇಂಡಿಕೇಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆರ್ ಇನ್ಫ್ಲಮೇಷನ್. ಹೈ ಇದ್ದರೆ ಸೇಮ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇನ್ಫ್ಲಮೇಷನ್ ಆಗಿರ್ತೈತೆ ಅಂತ. ಲೋ ಇದ್ದರೆ ಸಜೆಸ್ಟ್ ದ ವೈರಲ್ ಇನ್ಫೆಕ್ಷನ್, ಆಟೋ ಇಮ್ಯೂನ್ ಡಿಸೀಸ್ ಆರ್ ಬೋನ್ ಮ್ಯಾರೋ ಡಿಸಾರ್ಡರ್. ಓಕೆ, ನೆಕ್ಸ್ಟ್ ಲಿಂಫೋಸೈಟ್ಸ್ ಪ್ರೊಡ್ಯೂಸ್ ದ ಆ್ಯಂಟಿಬಾಡೀಸ್ ಆ್ಯಂಡ್ ಇಟ್ ಫೈಟ್ಸ್ ಅಗೇನ್ಸ್ಟ್ ದ ವೈರಲ್ ಇನ್ಫೆಕ್ಷನ್. ಲಿಂಫೋಸೈಟ್ಸ್ ಅಂದ್ರೇನು? ಲಿಂಫೋಸೈಟ್ಸ್ ಪ್ರೊಡ್ಯೂಸ್ ದ ಆ್ಯಂಟಿಬಾಡೀಸ್. ಇದು ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಇಟ್ ಫೈಟ್ಸ್ ಅಗೇನ್ಸ್ಟ್ ದ ವೈರಲ್ ಇನ್ಫೆಕ್ಷನ್. ಲಿಂಫೋಸೈಟ್ಸ್ ಹ್ಯಾವಿಂಗ್ ದ 2 types, B lymphocytes and T lymphocytes. ಓಕೆ, B lymphocytes ಒಳಗೆ ಏನು ರೀ? B lymphocytes ಅಂದರೆ ಈ ಸೆಲ್ಸ್ ಪ್ರೊಡ್ಯೂಸ್ ದ ಆ್ಯಂಟಿಬಾಡೀಸ್ ಟು ಹೆಲ್ಪ್ ದ ಇಮ್ಯೂನ್ ಸಿಸ್ಟಮ್ ಟು ರೆಸ್ಪಾಂಡ್ ಟು ಇನ್ಫೆಕ್ಷನ್ಗೆ ರೆಸ್ಪಾನ್ಸ್ ಆಗೋದಕ್ಕೆ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ತೈತಿ. ಯಾವುದು? B lymphocytes. B lymphocytes, these cells produce the antibodies to help the immune system to respond to infection. Next, T lymphocytes entry. These white blood cells help to recognize and remove the infection causing cells. T lymphocytes, these white blood cells help to recognize and remove the infection causing cells. ಏನಪ್ಪ ಅಂದರೆ, ಈಗ ಯಾವುದಾದ್ರೂ ಅಡ್ವಾನ್ಸ್ ನಮ್ಗೆ ಯಾವುದಾದ್ರೂ ಒಂದು ಇನ್ಫೆಕ್ಷನ್ ಆದೋಗಿದೆ ಅಂದ್ರೆ ಅದನ್ನು ನೆನಪಿಟ್ಕೋತೈತಿ. T lymphocytes ರೆಕಗ್ನೈಸ್ ಮಾಡ್ತಾರೆ. ಅಗೇನ್ ಅದೇನು ವಾಪಸ್ ನಮ್ಮ ಬಾಡಿಗೆ ಎಂಟ್ರಿ ಆತಪ್ಪ ಅಂತಂದ್ರೆ T lymphocytes ನೆನಪಿಟ್ಟುಕೊಂಡು ಅದನ್ನು ರೆಕಗ್ನೈಸ್ ಮಾಡಿ ಅದ್ರ ಜೊತೆ ಫೈಟ್ ಮಾಡ್ತಾರೆ T lymphocytes. ಇದ್ರ ನಾರ್ಮಲ್ ವ್ಯಾಲ್ಯೂ ಏನಪ್ಪ ಅಂದರೆ 20 to 40%. ಓಕೆ, ಇನ್ ಕೇಸ್ ಲಿಂಫೋಸೈಟ್ಸ್ ಹೈ ಇತ್ತಂದ್ರೆ ಯಾವಪ್ಪ? ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆರ್ ಇನ್ಫ್ಲಮೇಷನ್. ಲೋ ಇತ್ತಂದ್ರೆ ಸಜೆಸ್ಟ್ ವೈರಲ್ ಇನ್ಫೆಕ್ಷನ್ ಆರ್ ಆಟೋ ಇಮ್ಯೂನ್ ಡಿಸೀಸ್ ಆರ್ ಬೋನ್ ಮ್ಯಾರೋ ಡಿಸಾರ್ಡರ್. ಇದಕ್ಕೇನಂತಾರೆ? ಲಿಂಫೋಸೈಟೋಸಿಸ್ ಅಂತಾರೆ, ಲಿಂಫೋಫಿನಿಯಾ ಅಂತಾರೆ. ಓಕೆ, ಐ ಲೋ ಇತ್ತಂದ್ರೆ ಅದು ಬರ್ದೆ ನೋಡ್ರಿ, ನ್ಯೂಟ್ರೋಫಿನಿಯಾ ಕೊಟ್ಟಾರ ಬರ್ದೇನೆ. ಓಕೆ, ನೆಕ್ಸ್ಟ್ ಮೊನೋಸೈಟ್ಸ್. These are the present when the body fights off chronic infection.
they target and destroy the cells that cause the infection. Okay, it helps in remove the dead cells, bacteria and other elements from the bloodstream. Normal value is 2 to 8%. Monocytes normal value 2 to 8%. In case ಇದು ಹೈ ಇತ್ತಂದ್ರೆ ಮೊನೋಸೈಟೋಸಿಸ್. ಓಕೆ, ಇಂಡಿಕೇಟ್ ಏನು ಮಾಡ್ತೈತೆ ಕ್ರೋನಿಕ್ ಇನ್ಫೆಕ್ಷನ್. ಇನ್ ಕೇಸ್ ಲೋ ಇತ್ತಂದ್ರೆ ಇಮ್ಯೂನ್ ಸಿಸ್ಟಮ್ ವೀಕೆಂಡ್ ಆರ್ ಇನ್ಫೆಕ್ಷನ್. ಇಮ್ಯೂನ್ ಸಿಸ್ಟಮ್ ವೀಕ್ ಐತೆ ಅಂತೇಳಿ ಇಂಡಿಕೇಟ್ ಮಾಡ್ತೈತೆ ಇನ್ಫೆಕ್ಷನ್. ನೆಕ್ಸ್ಟ್ ಇಸ್ನೋಫಿಲ್ಸ್ ಬಂದಾಗ ಇಟ್ ಪ್ಲೇಸ್ ರೂಲ್ಸ್ ಇನ್ ಅಲರ್ಜಿಕ್ ರಿಯಾಕ್ಷನ್ ಆ್ಯಂಡ್ ಇಟ್ ಇನ್ವಾಲ್ವ್ಸ್ ಇನ್ ಪ್ಯಾರಾಸೈಟ್ ಫೈಟಿಂಗ್. ಇಟ್ ಪ್ಲೇಸ್ ರೂಲ್ಸ್ ಇನ್ ಅಲರ್ಜಿಕ್, ಏನಾದರೂ ಅಲರ್ಜಿಕ್ ರಿಯಾಕ್ಷನ್ ಆದಾಗ ಇದು ಮೇನಾಗಿ ಆ್ಯಕ್ಟಿವ್ ಆಗುತ್ತೆ. ಇಸ್ನೋಫಿಲ್ಸ್ ನಾರ್ಮಲ್ ವ್ಯಾಲ್ಯೂ ಎಷ್ಟು 1 to 4%. ಇನ್ ಕೇಸ್ ಹೈ ಇತ್ತಂದ್ರೆ ಯಾವಾಗ ಹೈ ಆಗುತ್ತೆ ರೀ ಅಂದ್ರೆ ಅಲರ್ಜಿಸ್ ಸೀನ್ ಇನ್ ಅಲರ್ಜಿ, ಅಸ್ತಮಾ ಆ್ಯಂಡ್ ಹೈ ಫೀವರ್. ಓಕೆ, ನೆಕ್ಸ್ಟ್ ಪ್ಯಾರಾಸಿಟಿಕ್ ಇನ್ಫೆಕ್ಷನ್ ಆರ್ ಆಟೋ ಇಮ್ಯೂನಿ ಡಿಸೀಸ್. ನೆಕ್ಸ್ಟ್ ಲೋ ಇತ್ತಂದ್ರೆ ಯಾವಾಗ ಲೋ ಆಗುತ್ತಂದ್ರೆ ಆಲ್ಕೋಹಾಲಿಕ್ ಇಂಟಾಕ್ಸಿಕೇಷನ್, ಕಾರ್ಟಿಸಲ್ ಓವರ್ ಪ್ರೊಡಕ್ಷನ್ ಆ್ಯಂಡ್ ಬೋನ್ ಮ್ಯಾರೋ ಪ್ರಾಬ್ಲಮ್ಸ್. ನೆಕ್ಸ್ಟ್ Basophils release the chemicals like histamine during the allergic reaction and inflammation. Basophils ಏನು ಮಾಡ್ತೈತೆ ರೀ, ಒಂದು ಕೆಮಿಕಲ್ ರಿಲೀಸ್ ಮಾಡ್ತದೆ, ಯಾವುದು ಹಿಸ್ಟಾಮೈನ್. ಡ್ಯೂರಿಂಗ್ ದ ಅಲರ್ಜಿಕ್ ರಿಯಾಕ್ಷನ್ ಇರುವಾಗ ಹಿಸ್ಟಾಮೈನ್ನ ರಿಲೀಸ್ ಮಾಡ್ತದೆ. ನಾರ್ಮಲ್ ವ್ಯಾಲ್ಯೂ 0.5 to 1%. ಇನ್ ಕೇಸ್ ಹೈ ಇತ್ತಪ್ಪ ಅಂದ್ರೆ ಇಂಡಿಕೇಟ್ಸ್ ಕ್ರೋನಿಕ್ ಅಲರ್ಜಿನ ಇಂಡಿಕೇಟ್ ಮಾಡ್ತೈತಿ. ಇನ್ ಕೇಸ್ ಲೋ ಇತ್ತಪ್ಪ ಅಂದರೆ ಇನ್ಫೆಕ್ಷನ್ ಆರ್ ಹೈಪರ್ ಥೈರಾಯ್ಡಿಸಮ್ ಆ್ಯಂಡ್ ಸಮ್ ಅದರ್ ಮೆಡಿಕೇಶನ್ಸ್. ನೆಕ್ಸ್ಟ್ ಬರೋದು ಯಾವುದು, ಇಲ್ಲಿ ಇಸ್ನೋಫಿಲ್ಸ್, ಬ್ಯಾಸೋಫಿಲ್ಸ್. ನೆಕ್ಸ್ಟ್ ಬರೋದು ಯಾವುದು, ಪ್ಲೇಟ್ಲೆಟ್ ಕೌಂಟ್. Platelets are essential for blood clotting. Platelets important ರೀ. ನಾರ್ಮಲ್ ವ್ಯಾಲ್ಯೂ ಎಷ್ಟು? ನಾರ್ಮಲ್ ವ್ಯಾಲ್ಯೂ 1,50,000 to 4,50,000. ಓಕೆ, ಪ್ಲೇಟ್ಲೆಟ್ ಪರ್ ಮೈಕ್ರೋಲೀಟರ್ 1,50,000 to 4,50,000 ಪ್ಲೇಟ್ಲೆಟ್ ಪರ್ ಮೈಕ್ರೋಲೀಟರ್ ನಾರ್ಮಲ್ ವ್ಯಾಲ್ಯೂ. ಇನ್ ಕೇಸ್ ಹೈ ಇತ್ತಂದ್ರೆ ಏನಂತಾರೆ, ಅದಕ್ಕೆ ಹೈ ಇದ್ದಾಗ ಥ್ರೋಂಬೋಸೈಟೋಸಿಸ್ ಅಂತಾರೆ. ಯಾವಾಗ ಹೈ ಆಗುತ್ತೆ ರೀ, ಇನ್ಫೆಕ್ಷನ್, ಇನ್ಫ್ಲಮೇಟರಿ ಡಿಸೀಸ್, ಐರನ್ ಡೆಫಿಷಿಯನ್ಸಿ, ಎನಿಮಿಯಾ ಆಯಿತಾ. ಲೋ ಇತ್ತಂದ್ರೆ ಥ್ರೋಂಬೋಸೈಟೋಪಿನಿಯಾ. ಲೋ ಇದ್ದಾಗ ಏನಾಗುತ್ತೆ, ವೈರಲ್ ಇನ್ಫೆಕ್ಷನ್ ಲೈಕ್ ಡೆಂಗ್ಯೂ, ಬೋನ್ ಮ್ಯಾರೋ ಡಿಸಾರ್ಡರ್ ಸಚ್ ಆಸ್ ಲ್ಯೂಕೇಮಿಯಾ. ಓಕೆ, ನೆಕ್ಸ್ಟ್ ಮೀನ್ ಪ್ಲೇಟ್ಲೆಟ್ ವ್ಯಾಲ್ಯೂಮ್ MPV ಅಂತಾರೆ. ಓಕೆ, MPV ಮೆಜರ್ಸ್ ದ ಅವರೇಜ್ ಸೈಜ್ ಆಫ್ ದ ಪ್ಲೇಟ್ಲೆಟ್. ಇಲ್ಲಿ ಮೀನ್ ಪ್ಲೇಟ್ಲೆಟ್ ವ್ಯಾಲ್ಯೂ ಒಳಗೆ ಏನಾಗುತ್ತೆ ಅಂದ್ರೆ ಪ್ಲೇಟ್ಲೆಟ್ ಅವರೇಜ್ ಸೈಜ್ನ ಮೆಜರ್ ಮಾಡ್ತಾರೆ. ಓಕೆ, ನಾರ್ಮಲ್ ವ್ಯಾಲ್ಯೂ ಎಷ್ಟು ಪ್ಲೇಟ್ಲೆಟ್ 7.5 to 11.5 ಫಿಮೋಲೀಟರ್ಸ್. ಇನ್ ಕೇಸ್ ಹೈ ಇತ್ತಂದ್ರೆ ಲಾರ್ಜ್ ಪ್ಲೇಟ್ಲೆಟ್ಸ್ ಮೇ ಇಂಡಿಕೇಟ್ ಇನ್ಕ್ರೀಸ್ ಪ್ಲೇಟ್ಲೆಟ್ ಪ್ರೊಡಕ್ಷನ್. ಹೈ ಇತ್ತಂದ್ರೆ ಏನಾಗಿರ್ತೈತಿ, ಬಾಡಿ ಒಳಗೆ ಪ್ಲೇಟ್ಲೆಟ್ ಪ್ರೊಡಕ್ಷನ್ ಜಾಸ್ತಿ ಆಗಕತ್ತೈತೆ ಅಂತ. ಲೋ ಇತ್ತಂದ್ರೆ ಸ್ಮಾಲ್ ಪ್ಲೇಟ್ಲೆಟ್ ಮೇ ಇಂಡಿಕೇಟ್ಸ್ ಬೋನ್ ಮ್ಯಾರೋ ಸಪ್ರೆಷನ್. ಬೋನ್ ಮ್ಯಾರೋ ಐತಲ್ಲ, ಸಪ್ರೆಷನ್ ಒಳಗೆ ಆಗಕತ್ತೈತೆ ಅಂತ ಅಂತಾರೆ. ಓಕೆ, ಐ ಥಿಂಕ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗೈತೆ ಅನ್ಕೋತೀನಿ. WBC ಟೈಪ್ಸು ಮೊನೋಸೈಟ್ಸ್, ನ್ಯೂಟ್ರೋಫಿಲ್ಸ್, ಲಿಂಫೋಸೈಟ್, ಬ್ಯಾಸೋಫಿಲ್, ಇಸ್ನೋಫಿಲ್. ಓಕೆ, ಇವೆಲ್ಲ ಟೈಪ್ಸ್ ಬರ್ತಾವೆ. ಯಾರಿಗೆಲ್ಲ ಅರ್ಥ ಆಗಿದೆ, ಈ ಕಂಟೆಂಟ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಟಾಪಿಕ್ ನೀಡೆಡ್ ಇತ್ತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಫಸ್ಟ್ ಪ್ರಿಫರೆನ್ಸ್ ಆ ಟಾಪಿಕ್ಗೆ ಕೊಡ್ತೇನೆ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.